ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಫ್ರೈಡೇ ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ವರಮಹಾಲಕ್ಷ್ಮಿ ಪೂಜೆ ಇರೋದ್ರಿಂದ ನಮ್ಮ ಮಮ್ಮಿ ಸ್ವಲ್ಪ ಬೇಗನೆ ಎದ್ಬಿಟ್ಟು ಬಾಗಿಲು ಪೂಜೆನ ಎಲ್ಲ ನೀಟಾಗಿ ಮುಗಿಸ್ಕೊಂಡಿದ್ರು. ಅದಾದಮೇಲೆ ನಾನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನೀಟಾಗಿ ರೆಡಿಯಾಗಿದ್ದೆ. ಹಸಿರು ಬಳೆ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೆ, ಯಾಕಂದರೆ ಹಬ್ಬ ಅಂದ್ರೇ ಖುಷಿ ಅಲ್ವಾ. ಸೊ ಅದಾದಮೇಲೆ ನಾನು, ನಮ್ಮ ಮಮ್ಮಿ, ನಮ್ಮ ತಮ್ಮ 3 ಜನನೂ ಸೇರಿಕೊಂಡು ನಾವು ವರಮಹಾಲಕ್ಷ್ಮಿನ ಡೆಕೋರೇಷನ್ ಮಾಡಿದ್ವಿ. ಸೊ ಮತ್ತು ಇವತ್ತು ಕ್ಯಾರೆಟ್ ಹಲ್ವಾನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ನಾನು ನಮ್ಮ ಮಮ್ಮಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಸೊ ಕ್ಯಾರೆಟ್ನ ತುರಿದು ಕೊಡ್ತಾ ಇದ್ದೆ. ಅದಾದಮೇಲೆ ನಮ್ಮ ಮಮ್ಮಿ ಇಲ್ಲಿ ಕ್ಯಾರೆಟ್ ಹಲ್ವಾ ಮತ್ತು ಪಾಲಕ್ ರೈಸ್ನ ಮಾಡ್ತಾಯಿದ್ರು. ಆ್ಯಕ್ಚುಲಿ ನಮ್ಮ ಮಮ್ಮಿ ತಲೆಯಲ್ಲಿ ಬೇರೆ ಏನು ಮಾಡಬೇಕಂತ ಇತ್ತು, ಬಟ್ ನಾನು ಫೋರ್ಸ್ ಮಾಡಿಸಿ ಪಾಲಕ್ ರೈಸ್ನ ಮತ್ತು ಕ್ಯಾರೆಟ್ ಹಲ್ವಾ ಮತ್ತು ಕೋಸಂಬರಿನ ಮಾಡಿಸಿದ್ದೆ. ಸೊ ನೋಡಿ, ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ. ಸೊ ಸಿಂಪಲ್ ಆಗಿದ್ದರೂ ನನಗೆ ಈ ಡೆಕೋರೇಷನ್ ಅಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೂ ನಮ್ಮ ಮನೆಯ ವರಮಹಾಲಕ್ಷ್ಮಿ ಡೆಕೋರೇಷನ್ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಸೊ ಅದಾದಮೇಲೆ ನನಗೆ ಆಲ್ರೆಡಿ ಸ್ಟೋರಿಗೆ ಹೋಗೋಕ್ಕೆ ಲೇಟ್ ಆಗಿಬಿಟ್ಟಿತ್ತು, ಯಾಕಂದರೆ ಪೂಜೆ ಇದ್ದಿದ್ದರಿಂದ ನನಗೆ ಲೇಟ್ ಆಗಿತ್ತು. ನಾನು ಮಾರ್ನಿಂಗ್ ಟಿಫಿನ್ನು ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ನಾನು ಊಟನೇ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ನಾನು ಬೇಗ ಬೇಗ ಊಟ ಮುಗಿಸ್ಕೊಳತ್ತಿದ್ದೆ. ಸೊ ನನಗೆ ಈ ಟೈಮಲ್ಲಿ ಒಂದು ಥಾಟ್ ನೆನಪರ್ತಾ ಇದೆ. ಸೊ ಗೆದ್ದವನಿಗೆ ಸೋಲಬಾರದು ಎಂಬ ಭಯವಿದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲವಿರುತ್ತದೆ. ಸೊ ಅದಾದಮೇಲೆ ನಾನು ಊಟನ ಮುಗಿಸ್ಕೊಂಡು, ನನಗೆ ಮೇಲೆ ಕಾಲ್ ಬರ್ತಾಯಿತ್ತು, ರೋಹಿತ್ ಮತ್ತು ಗೆಳೆಯಂದು ಕಾಲ್ ಬರ್ತಾಯಿತ್ತು, ನಮಗೂ ಊಟನ ತೊಗೊಂಡು ಬನ್ನಿ ಅಂತ. ಸೊ ಅದಕ್ಕೆ ಅವ್ರಿಗೂ ಪ್ಯಾಕ್ ಮಾಡಿಕೊಂಡು ನಾನು ಸ್ಟೋರಿಗೆ ಹೋದೆ. ಸ್ಟೋರಿಗೆ ಹೋದ್ಮೇಲೆ ಅವ್ರಿಗೂ ಊಟನ ಬಡಿಸಿದೆ. ಸೊ ಆ್ಯಕ್ಚುಲಿ ಇವತ್ತು ನಮ್ಮ ಮಮ್ಮಿ ಎಳ್ಳು ಹೋಳಿಗೆನೂ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ನನಗೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ, ಸೊ ಅದನ್ನು ಆಮೇಲೆ ಮಾಡ್ಕೋತೀನಿ ಅಂತ ಹೇಳಿ ಇವಾಗ ಸಿಂಪಲ್ಲಾಗಿ ಇಷ್ಟೇ ಮಾಡಿದರು. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ಪೂಜೆನೇ ಲೇಟ್ ಆಗಿಬಿಡ್ತು, ಡೆಕೋರೇಷನ್ ಅದೆಲ್ಲ ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ಅದಕ್ಕೆ ನಾನು ಸಿಂಪಲ್ಲಾಗಿ ಪಾಲಕ್ ರೈಸು ಮತ್ತು ಕೋಸಂಬರಿ ಮತ್ತು ಕ್ಯಾರೆಟ್ ಹಲ್ವಾನ ಮಾಡಿಸ್ಕೊಂಡು ತೊಗೊಂಡು ಬಂದಿದ್ದೆ. ಸೊ ರೋಹಿತ್ ತಿಂದುಬಿಟ್ಟು ಚೆನ್ನಾಗಿತ್ತು ಅಕ್ಕ ಅಂತ ಹೇಳ್ತಿದ್ದಾನೆ ನೋಡಿ. ಸೊ ಅದಾದಮೇಲೆ ಗೆಳೆಯನೂ ಚೆನ್ನಾಗಿತ್ತು ಅಂತ ಹೇಳಿದ. ಸೊ ಅದಾದಮೇಲೆ ನಾನು ಪಿಂಟ್ಯಾಗೆ ಸ್ವಲ್ಪ ಫುಡ್ ಹಾಕಿದೆ, ಅಂದರೆ ಪೆಡಿಗ್ರಿ ಹಾಕಿದೆ ಮತ್ತು ಪಾಲಕ್ ರೈಸ್ನೂ ಹಾಕಿದ್ದೆ. ಆಮೇಲೆ ನಾನು ಸ್ಟೋರಲ್ಲಿ ಕೆಲಸನ ಕಂಟಿನ್ಯೂ ಮಾಡಿದೆ. ಸೊ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ.